ಇದು ಬರೀ ತುಮಕೂರು, ಬೆಂಗಳೂರು ಅಥವಾ ಬೆಳಗಾವಿಗೆ ಮಾತ್ರ ಸೀಮಿತ ಆಗ್ತಾ ಇಲ್ಲ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇದೇ ಪರಿಸ್ಥಿತಿ. ಇನ್ನು ಹಾವೇರಿ ಕಡೆ ಹೋಗೋದಾದ್ರೆ ಇಲ್ಲಿ ಆಟೋ ಗ್ಯಾಸ್ ಜೊತೆಗೆ ಸಿಲಿಂಡರ್ ಕೊರತೆ ಕೂಡ ಹೆಚ್ಚು ಆಗ್ತಾ ಇದೆ. ಇದನ್ನೇ ಬಂಡವಾಳ ಮಾಡ್ಕೊಂಡಿದ್ದಾರೆ ಖದೀಮ್ರು. ಶಾಲೆ ಬಿಸಿಯೂಟದ ಸಿಲಿಂಡರ್ನು ಕೂಡ ಬಿಡ್ತಾ ಇಲ್ವಂತೆ. ಮಕ್ಕಳಿಗೆ ಬಿಸಿಯೂಟ ಮಾಡ್ಕೊಡ್ತಾರಲ್ಲ, ಶಾಲೆ ಅಡುಗೆ ಮನೆಯ ಬೀಗವನ್ನ ಮುರಿದು ಸಿಲಿಂಡರ್ ಕಳ್ತನ ಮಾಡಿದ್ದಾರೆ. ರಾತ್ರಿ ಸಮಯದಲ್ಲಿ ಗ್ಯಾಸ್ ಸಿಲಿಂಡರ್ನ ಕದ್ಕೊಂಡು ಹೋಗಿದ್ದಾರೆ. ಬೇರೆ ಯಾವುದೇ ವಸ್ತುವನ್ನು ಮುಟ್ಟಿಲ್ಲ, ಸಿಲಿಂಡರ್ನ ಮಾತ್ರ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಹುಲ್ಕಟ್ಟಿ ಗ್ರಾಮದ ಬಂಕಾಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಅಂದರೆ ಸಿಲಿಂಡರ್ನ ಅಭಾವ ಎಷ್ಟು ತಲೆದೂರ್ತಾ ಇದೆ ಅನ್ನೋದಕ್ಕೆ ಒಂದೊಂದು ಎಕ್ಸಾಂಪಲ್ಗಳು ಸಿಗ್ತಾ ಇದ್ದಾವೆ. ಮನೆ ಮುಂದೆ ಇಟ್ಟಿರೋ ಖಾಲಿ ಸಿಲಿಂಡರ್ನೂ ಬಿಡಲ್ಲ, ತುಂಬಿರೋದನ್ನು ಬಿಡಲ್ಲ. ಸ್ಕೂಲ್ಗಳಲ್ಲೂ ಕೂಡ ಬಿಡ್ತಾ ಇಲ್ಲ. ನೋಡಿ ಅಲ್ಲಿ ಹುಲ್ಕಟ್ಟಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟದ ಗೋಡನ್ ಏನಿತ್ತು, ಅಲ್ಲಿ ರೂಮ್ ಏನಿತ್ತು, ಅಲ್ಲಿಟ್ಟಿದ್ದ ಸಿಲಿಂಡರ್ನೇ ಬಿಟ್ಟಿಲ್ಲ. ಬೀಗ ಮುರಿದು ಅದೊಂದನ್ನು ಮಾತ್ರ ತಗೊಂಡು ಹೋಗಿದಾರಂತೆ. ಅದೊಂದನ್ನು ಮಾತ್ರ ತಗೊಂಡು ಹೋಗಿದ್ದಾರೆ ಅಂದರೆ ಇನ್ನೇನಿರುತ್ತೆ, ತರಕಾರಿ ಗಿರ್ಕಾರಿ ಅಕ್ಕಿ ಅದನ್ನೆಲ್ಲ ಮುಟ್ಟಕ್ಕೆ ಹೋಗಿಲ್ಲ ಅವರು. ಈಗ ಬಂದಾರ್ರಿ, ಈಗ ಹಂಗೆ ಮಾಡ್ಕೊಂತ ಬಂದಿದ್ರು. ಈಗೀಗ ಕಷ್ಟ ಆಗ್ಬಿಟ್ರಿ ಗ್ಯಾಸ್